ನಮಸ್ತೆ ಎಲ್ಲರಿಗೂ, ಇದೇ ನಮ್ಮ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೋಗಿದ್ವಿ ಮೈಸೂರಿನ ಮಹಾರಾಜ ಗ್ರೌಂಡ್ಸ್ನಲ್ಲಿ ಮೈಸೂರು ಸಂತೆ ತಂಡದಿಂದ ಆಯೋಜಿಸಿದಂತಹ ಮೈಸೂರು ಬಿಗ್ಗೆಸ್ಟ್ ಕಾರ್ನಿವಲ್ ಈವೆಂಟ್ಗೆ. ನೀವು ನಮ್ಮ ಜೊತೆ ಬನ್ನಿ, ಒಳಗಡೆ ಏನೇನಿದೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ. ಸಮ್ಮರ್ ಕಾರ್ನಿವಲ್ಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಆ ಮ್ಯೂಸಿಕ್ಕಿಗೆ ನಮ್ಮ ಕ್ಯೂಟಿ ಪೈ ಅಚ್ಚು ಡ್ಯಾನ್ಸ್ ಮಾಡೋಕ್ಕೆ ಸೂಪರಾಗಿ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ವಿ. ಬನ್ನಿ ಒಳಗಡೆ ಹೋಗೋಣ. ಹಲವಾರು ಬ್ರ್ಯಾಂಡೆಡ್ ಕಾರ್ ಕಂಪ್ನಿಗಳಿಂದ ಕಾರ್ಗಳ ಪ್ರದರ್ಶನ ಸಂತೆ ಮೊದಲ ಎಂಟ್ರಿನಲ್ಲೇ ಇತ್ತು. ಹ್ಯುಂಡೈ, BMW, ಟೊಯೋಟಾ ಹಾಗೆ ಡಿಫ್ರೆಂಟ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಮತ್ತು ಕಾರ್ಗಳನ್ನ ಕೂಡ ಪ್ರದರ್ಶನದಲ್ಲಿ ಇಟ್ಟಿದ್ರು. ನನಗೆ ಇಷ್ಟ ಆಗಿದ್ದು ಈ ರೇಂಜ್ ರೋವರ್ ಹಾಗೆ BYD ಸೀಲ್ ಸಿಡನ್ ಬಾಡಿ ಸ್ಟೈಲ್ನಲ್ಲಿ ಕ್ರಿಯೇಟ್ ಆಗಿರೋಂತಹ ಈ ಕಾರ್ ಬಂದು ಎಲೆಕ್ಟ್ರಿಕ್ ಇಂಜಿನ್ ಮಾಡೆಲ್ ಕಾರ್ ಆಗಿರುತ್ತೆ. ನೋಡೋಕ್ಕೆ ಮಾತ್ರ ಸಾಕತ್ ಸ್ಟೈಲಿಶ್ ಆ್ಯಂಡ್ ಸೆಕ್ಸಿ ಆಗಿತ್ತು ರೀ. ಮೇ ಬಿ ನನಗೆ ಕಾರ್ಗಳಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ ಮತ್ತು ನಾಲೆಡ್ಜ್ ಕೂಡ ಇಲ್ಲ. ನನಗೆ ಇಷ್ಟವಾಗಿರುವಂತಹ ಪಾರ್ಟಿಗೆ ಮತ್ತು ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗಿರುವಂಥ ಶಾಪಿಂಗ್ ಮಳಿಗೆಗಳಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಜೊತೆ ಬನ್ನಿ. ಈ ಆಕ್ಸೆಸರೀಸ್ ಎಲ್ಲ ಏನು ನೋಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕಣ್ರಿ. ಮತ್ತು ಹಲವಾರು ರೀತಿಯ ಮತ್ತು ಬೇರೆ ಬೇರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳು, ಹ್ಯಾಂಡ್ಲೂಮ್ಸು ಮತ್ತು ಹ್ಯಾಂಡ್ ಬ್ಯಾಗ್ಸು ಮತ್ತು ಸುಲ್ತಾನಿ ಸ್ಟೈಲಿಶ್ ಕುರ್ತಿಗಳು, ತುಂಬ ರೀತಿಯ ವೆರೈಟೀಸ್ ಆಫ್ ಸ್ಟೇಟ್ಸ್ ಆಫ್ ಕಲೆಕ್ಷನ್ಸ್ನ ನೀವು ಇಲ್ಲಿ ನೋಡ್ಬೋದಾಗಿತ್ತು. ನನಗೂ ತುಂಬ ಇಷ್ಟ ಆಯಿತು. ಮತ್ತು ಇದೆಲ್ಲ ನಿಮಗೆ ಹೆಲ್ತಿ ಸಿಪ್ ಕಂಪನಿಯ ಬೂಸ್ಟರ್ ಇಮ್ಯುನಿಟಿ ಪ್ರಾಡಕ್ಟ್ಸ್ ಆಗಿತ್ತು. ಹಾಗೆ ಮುಂದೆ ಹೋದರೆ ಇದು ಆರ್ಗ್ಯಾನ್ಸಾ ಕಲೆಕ್ಷನ್ ಡ್ರೆಸ್ ಮೆಟೀರಿಯಲ್ಸ್ ಮಳಿಗೆ ಆಗಿತ್ತು. ಹೀಗೆ ಕಾಟನ್ ವೇಲ್ಸ್ಗಳು ಮತ್ತು ಸಿಲ್ಕ್ ಮೆಟೀರಿಯಲ್ಸ್, ಚೂಡಿದಾರ್ಸ್. ಏನು ಬೇಕು ಜನ್ಯ? ನಮ್ಮ ಬಂಗಾರಿನೂ ಒಂದು ಕ್ಲಿಪ್ ತೊಗೊಂಡ್ಲು. ಈ ಕ್ಲಿಪ್ಪಿಗೆ 100 ರೂಪೀಸ್ ಕಣ್ರಿ. ನಾನೇನು ಪರ್ಚೇಸ್ ಮಾಡಿಲ್ಲ. ತುಂಬ ಅಂದರೆ ತುಂಬ ಕಾಸ್ಟ್ಲಿ. ಮಿನಿಮಮ್ ಆಕ್ಸರೀಸ್ ಪ್ರೈಸ್ ಬಂದುಬಿಟ್ಟು 450ಇಂದನೇ ಶುರು ಆಗ್ತಾಯಿತ್ತು. ಎಲ್ಲೋದ್ರು ನಮ್ಮ ಬಂಗಾರಿ ಕೂಡ ನನ್ನನ್ನು ಹುಡುಕ್ತಾ ಇದ್ದಾಳೆ. ನೋಡಿ, ಇದೆಲ್ಲ ಹೋಮ್ ಮೇಡ್ ಕ್ರೀಮ್ಸ್, ಬಾಡಿ ಲೋಷನ್ಸು. ಹೀಗೆ ಡಿಫ್ರೆಂಟ್ ಸ್ಟೈಲ್ಸ್ನಲ್ಲಿ ನೀವು ಪ್ರದರ್ಶನದಲ್ಲಿ ವಸ್ತುಗಳನ್ನ ಖರೀದಿ ಮಾಡ್ಬೋದಾಗಿತ್ತು. ಮೈಸೂರಲ್ಲಿ ಈ ಥರ ಕಾರ್ಯಕ್ರಮಗಳು, ಅನೇಕ ಪ್ರದರ್ಶನಗಳು ನಡೀತಾನೇ ಇರುತ್ತೆ. ಅದೇ ರೀತಿ ಅಖಿಲ ಭಾರತ ರಾಜ್ಯ ಮಟ್ಟದ ಕರಕುಶಲ ಕಲೆಗಳ ಒಂದು ಪ್ರತ್ಯೇಕಕ್ಕೆ ಈ ವಸ್ತು ಪ್ರದರ್ಶನ ಹಾಗೂ ಮಾರಾಟದ ಕಾರ್ಯಕ್ರಮ ಇದ್ದೇ ಇರುತ್ತೆ. ಈ ರೀತಿ ಪ್ರದರ್ಶನಗಳಲ್ಲಿ ನೋಡಿ, ನೀವು ಈ ರೀತಿಯಾದಂತಹ ಒಂದು ಮಣ್ಣಿನ ಗೊಂಬೆ, ಕೈಯಲ್ಲಿ ಮಾಡಿದಂತಹ ಹ್ಯಾಂಡ್ ಪೇಂಟಿಂಗ್ಸು ಮತ್ತು ಗೊಂಬೆಗಳು, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರು, ಈ ರೀತಿಯಂತಹ ಒಂದು ಮಣ್ಣಿನ ಮಡಿಕೆಗಳು, ವಿಗ್ರಹಗಳು, ಮೂರ್ತಿಗಳು, ಕೈಯಲ್ಲೇ ಬರೆದಿರೋಂತಹ ಚಿತ್ರಪಟಗಳು, ಈ ರೀತಿ ಎಲ್ಲನೂ ನೀವು ಇಲ್ಲಿ ಬಂದರೆ ನೋಡಬಹುದು. ಯಾವಾಗಾದರೂ ಮೈಸೂರಿಗೆ ಬಂದಾಗ ತಪ್ಪದೆ ಈ ರೀತಿಯಾದಂತಹ ವಸ್ತು ಪ್ರದರ್ಶನಗಳು, ಎಕ್ಸಿಬಿಷನ್ ಮಾಹಿತಿ ನಿಮಗಿದ್ದರೆ ಖಂಡಿತ ಭೇಟಿ ಕೊಟ್ಟು ಹೋಗಬೇಕು. ಈ ರೀತಿ ಪ್ರದರ್ಶನ ಸಂದರ್ಭಗಳಲ್ಲಿ ಕರ್ನಾಟಕ ರಾಜ್ಯ ಅಲ್ಲದೆ ಪಕ್ಕದ ಬಿಹಾರ, ಆಂಧ್ರ ಪ್ರದೇಶ, ಕೇರಳ, ರಾಜಸ್ಥಾನ, ಹೀಗೆ ಗುಜರಾತು, ಹೀಗೆ ಅನೇಕ ರಾಜ್ಯಗಳಿಂದ ಕರಕುಶಲ ಕಲೆಗಳನ್ನ ಪ್ರದರ್ಶನ ಮಾಡೋಕ್ಕೆ ಬಂದಿರ್ತಾರೆ. ಮತ್ತು ಡಿಫ್ರೆಂಟ್ ಟೇಸ್ಟ್ ಆಫ್ ಫುಡ್ಡನ್ನ ನೀವು ಇಲ್ಲಿ ಟೇಸ್ಟ್ ಮಾಡಬಹುದು. ಮತ್ತು ಎಲ್ಲ ವಸ್ತುಗಳು ತುಂಬ ಕಾಸ್ಟ್ಲಿ ಕಣ್ರಿ. ಎಸ್ಪೆಷಲಿ ಆಕ್ಸೆಸರೀಸು. ನಾನೊಂದು ಜುಮ್ಕಿ ತೊಗೊಳ್ಳೋಣ ಅಂತ ಹೋದೆ. ಸ್ಟಾರ್ಟಿಂಗಲ್ಲೇ 450 ಮೇಲೆ ಇದ್ದಿದ್ದು ಪ್ರೈಸು. ಅದರಿಂದ ನಾನೇನು ಪರ್ಚೇಸ್ ಮಾಡಲಿಲ್ಲ. ನೀವು ನೋಡಿ, ನನ್ನ ಫೇವ್ರೆಟ್ ಸೆಕ್ಷನ್ಗೆ ಬಂದಿದ್ದೀನಿ. ನನಗೆ ಗಿಡಗಳಂದರೆ ತುಂಬ ಇಷ್ಟ. ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಎಲ್ಲ ತೆಂಗಿನ ಚಿಪ್ಪಿನಿಂದ ಮಾಡಿದಂತಹ ವಸ್ತುಗಳು. ನೀವು ಈ ರೀತಿಯಾದಂತಹ ಕಲೆಕ್ಷನ್ಸ್ನ ಮನೆಗೆ ತೊಗೊಂಡೋಗೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ನ್ಯಾಚುರಲ್ ಲುಕ್ಕು ಕೊಡುತ್ತೆ. ಇದು ನೋಡಿ, ಚನ್ನಪಟ್ಟಣ ಗೊಂಬೆಗಳು, ಮಕ್ಕಳ ಆಟ ಸಾಮಾನು ತುಂಬ ಇತ್ತು. ಸೊ ನಾನೇನು ಇದನ್ನು ತೊಗೊಂಡಿಲ್ಲ. ಇದು ಬಂದು ಇಳ್ಕಲ್ ಸೀರೆ ಮಳಿಗೆ ಆಗಿತ್ತು. ಅಲ್ಲಿ ಜನ ಇದ್ರು ಅಂತ ನಾವು ಮುಂದೆ ಹೋದೆ. ಬನ್ನಿ ಮತ್ತೆ ವಾಪಸ್ ಹೋಗೋಣ ನೋಡಿ, ಇದು ಕಂಪ್ಲೀಟ್ ಇಳ್ಕಲ್ನಿಂದ ಬಂದಂತಹ ಸ್ಪೆಷಲ್ ಸ್ಯಾರೀಸು. ಇಳ್ಕಲ್ ಸೀರೆಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಇಲ್ಲಿಗೆ ಬಂದಮೇಲೆ ನನಗೆ ಈ ಸೆಕ್ಷನ್ ತುಂಬ ಇಷ್ಟ ಆಯಿತು. ಫನಿ ಫೇಸಸ್, ನಿಮಗೆಲ್ಲ ಗೊತ್ತಿರುತ್ತೆ, ಇದು ಸ್ಕೆಚ್ಚು. ಈ ಥರ ಸ್ಕೆಚ್ ಹಾಕೋದನ್ನು ನಾನು ತುಂಬ ಮಾಲ್ಸ್ಗಳಲ್ಲಿ ಬೇರೆ ಬೇರೆ ಕಡೆ ನೋಡಿದ್ದೀನಿ. ಬಟ್ ಫಸ್ಟ್ ಟೈಮ್ ನಾನು ಈ ಥರ ಫನಿ ಫೇಸ್ ಸ್ಕೆಚ್ ಮಾಡೋದನ್ನು, ಈ ರೀತಿಯಾದಂತಹ ಸ್ಕೆಚ್ಗಳನ್ನ ನಾವು ಕಾರ್ಟೂನ್ ನೆಟ್ವರ್ಕ್ನಲ್ಲಿ ಮೊದಲೆಲ್ಲ ಯೂಸ್ ಮಾಡ್ತಾಯಿದ್ರು. ಸೊ ಲೈವ್ ಆಗಿ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಆ ಹುಡುಗಿ ಪೇಷನ್ಸ್ ಕೂಡ ಮೆಚ್ಕೊಳ್ಳೇಬೇಕು. ಸ್ಟಾರ್ಟಿಂಗ್ ಸ್ಕೆಚ್ಚು ಶುರು ಮಾಡಿದಾಗಿಂದ ಹೇಗೆ ಆ ನಗು ಮುಖದಲ್ಲಿ ಕೂತಿದ್ಲೋ ಅದೇ ರೀತಿ, ಅದೇ ಎನರ್ಜಿನಲ್ಲಿ ಕೂತಿದ್ದಾಳೆ. ಮತ್ತು ಆ ನಗುನ ಯಾವುದೇ ಒಂದು ಚಿಕ್ಕ ಪಾರ್ಟ್ನಲ್ಲೂ ಕಳ್ಕೊಳ್ಳಿಲ್ಲ ಅವಳು. ನನಗೆ ಅದು ಸಖತ್ ಇಷ್ಟ ಆಯಿತು. ಬನ್ನಿ ಹಾಗೆ ಮುಂದೆ ಹೋಗೋಣ. ನೋಡಿಕೊಂಡು ಫಿನಿಶ್ ಆಗ್ತಾ ಬಂತು.
ಈ ಥರ ಸ್ಕೆಚ್ಗಳನ್ನ ನೋಡಿದ ತಕ್ಷಣ ನಮಗೆ ನಗು ಬಂದುಬಿಡುತ್ತೆ. ಈ ರೀತಿಯಾದಂತಹ ಫನಿ ಫೇಸಸ್ ಸ್ಕೆಚ್ ಏನಿರುತ್ತೆ ಅದ್ರ ಮೂಲ ಉದ್ದೇಶನೇ ಅದು. ನೋಡಿದ ತಕ್ಷಣ ನಮಗೆ ಅದು ನಗು ಬರೆಸ್ಬೇಕು, ಪ್ಲಸ್ ಆ ಒಂದು ಕಾಮಿಕ್ ಕಾನ್ವರ್ಸೇಷನ್ ನಮಗೆ ಸ್ಕೆಚ್ಚಲ್ಲೇ ಅರ್ಥ ಆಗಿಬಿಡತ್ತೆ. ಮುಗೀತಾ ಬಂತು. ನಾವು ಹೋಗೋಣ ತಿನ್ನೋ ಊಟದ ಮಳಿಗೆ ಕಡೆ. ನಾನಂತೂ ಸಿಕ್ಕಾಪಟ್ಟೆ ಫುಡ್ಡಿ. ಎಲ್ಲೋದ್ರೂ ಡಿಫ್ರೆಂಟಾಗಿ ಏನಾದರೂ ತಿನ್ನಬೇಕು ಅಂತ ನಿಜ ನನಗೆ ತುಂಬ ಅನಿಸುತ್ತೆ. ಹಾಗೆ ಏನಾದರೂ ತಿನ್ಕೊಂಡು ಹೋಗಬೇಕಲ್ಲ, ಆಲ್ರೆಡಿ ತುಂಬ ಲೇಟ್ ನೈಟ್ ಆಗಿತ್ತು. ಮೈಸೂರು ಬಜ್ಜಿಸ್ಗೆ ಹೋದ್ವಿ. ಇನ್ನೂ ಬಜ್ಜಿ ರೆಡಿ ಆಗಿರಲಿಲ್ಲ. ನುಗ್ದೆ ಒಳಗೆ ಬರೀ ಬ್ರೆಡ್ ಬೋಂಡ ಇತ್ತು. ಇನ್ನೂ ಬಜ್ಜಿ ರೆಡಿ ಆಗ್ತಿತ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಮೆಣಸಿನ್ಕಾಯಿ ಬಜ್ಜಿ ಸಿಕ್ಕಲಿಲ್ಲ. ಸರಿ ಬ್ರೆಡ್ ಬೋಂಡಾಗಿ ಕಾಂಪ್ರಮೈಸ್ ಆಗಿ ಮುಂದೆ ಹೋದ್ವಿ. ಏನ್ರಿ ಜನ ಇವ್ರು ನೋಡಿ, ಇಲ್ಲಿ ಟಾಟಸ್ ಮ್ಯಾನ್ ನಿಂತಿದ್ದಾನೆ, ಹೀಗೆ ಹಲ್ವಾರು ಕಡೆ ಸ್ಪೈಡರ್ ಮ್ಯಾನ್, ಈ ಥರ ತುಂಬ ಜನ ಇದ್ದರು. ಏನು ಜನ ಅಂತೀರಾ ನೋಡಿ. ಇವರೇ ಆ್ಯಕ್ಚುಲಿ ಮೈಸೂರು ಸಂತೆ ಟೀಮು. ಇವರಿಂದನೇ ಈ ಪ್ರೋಗ್ರಾಮು 2 ರಿಂದ 3 ಸಲನಾದರೂ ಅರೇಂಜ್ ಆಗಿರುತ್ತೆ. ಗೆಸ್ಟಾಗಿ ಬಿಗ್ ಬಾಸ್, ಈ ವರ್ಷದ ಬಿಗ್ ಬಾಸ್ ವಿನ್ನರ್ ಆದಂತಹ ಕಾರ್ತಿಕ್ ಮಹೇಶ್ ಅವ್ರನ್ನ ಕರೆಸಿದ್ರು. ಅವರು ಕೂಡ ಒಂದು ಲೈಟಾಗಿ ಮಾತಾಡಿದ್ರು. ನಿಮ್ಮೆಲ್ಲರ ಕೊಡುಗೆ ತುಂಬ ಮ್ಯಾಟರ್ ಆಗುತ್ತೆ. ವೋಟ್ ಮಾಡದೆ ನೈತಿಕವಾಗಿ ವೋಟ್ ಮಾಡಿ. ನಿಜ ಹೇಳ್ಬೇಕಂದ್ರೆ ಅವ್ರು ಯಾರ ಮಾತನ್ನು ಕೇಳೋದಕ್ಕೂ ಯಾರೂ ರೆಡಿ ಇರಲಿಲ್ಲ. ಎಲ್ಲರೂ ತಿನ್ನೋದ್ರಲ್ಲಿ ಬ್ಯುಸಿಯಾಗಿದ್ದರು, ತಿಂತಾಯಿದ್ರು. ಅವ್ರ ಮಾತಿಗೆ ಬ್ಯಾಕ್ ಸೈಡಲ್ಲಿ ಕಮೆಂಟ್ ಹೊಡಿತಾನೇ ಇದ್ದರು. ನಾವು ಹಾಗೂ ಹೀಗೂ ಸುತ್ತಕೊಂಡು ಬಜ್ಜಿ ಬೋಂಡ ಜ್ಯೂಸು ಹೀಗೆ ತಿನ್ಕೊಂಡು ನೋಡಿ, ಎಲ್ಲೋದ್ರೂ ಇವರೊಬ್ರು ಇರ್ತಾರೆ ಕಣ್ರಿ, ನೂಡಲ್ಸು ಮೋಮೋಸು ಅಂದ್ಕೊಂಡು. ನಮ್ಮ ದೇಸಿ ಮಧ್ಯೆ ಅವರೊಬ್ಬರು ಒಂಥರ ಕಬಾಬ್ ಮೇ ಹಡ್ಡಿ ಇದ್ದಂಗೆ. ಮೈಸೂರು ಪಾಪ್ಯುಲೇಷನ್ನೇ ನೀವು ಸಾಮಾನ್ಯವಾಗಿ ಹಾಗೆ ಬಂದಾಗ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಆಗೋದು ಈ ರೀತಿ ವಸ್ತು ಪ್ರದರ್ಶನ ಹಾಗೂ ದಸರಾ ಉತ್ಸವದಲ್ಲಿ ಮಾತ್ರ. ಕಂಪ್ಲೀಟ್ ಕ್ರೌಡ್ನ ನೀವು ಎಂಜಾಯ್ ಮಾಡ್ಬೋದು. ಮೈಸೂರಲ್ಲೂ ಪಾಪ್ಯುಲೇಷನ್ ಇದ್ದಾರಪ್ಪ ಅಂತ ನೀವು ಅರ್ಥ ಮಾಡ್ಕೊಬೋದು. ಸದ್ಯಕ್ಕೆ ನಾನು ಹೇಳ್ತಾ ಇದ್ದೀನಿ, ಟಾಟಾ ಬಾಯ್ ಬಾಯ್. ತುಂಬ ಲೇಟ್ ಆಗಿದೆ. ನೀವು ಯಾವತ್ತಾದರೂ ಮೈಸೂರಿಗೆ ಈ ರೀತಿ ವಸ್ತು ಪ್ರದರ್ಶನ ಬಂದು ಎಂಜಾಯ್ ಮಾಡೋದಕ್ಕೆ ಟ್ರೈ ಮಾಡಿ.